ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೆಳಿಗ್ಗೆ ಎದ್ದರೆ ನಮ್ಮ ಮನೆ ಹತ್ರ ಈ ಥರ ಚೆನ್ನಾಗಿ ಅಕ್ಕಿ ಸೌಂಡ್ಗಳು ಕೇಳಿಸುತ್ತೆ. ಎಷ್ಟು ಚೆನ್ನಾಗಿ ಹಿಂಪಾಗಿ ಕೇಳಿಸ್ತಿತ್ತಲ್ವ. ಬೆಳಿಗ್ಗೆ ಎದ್ದರೆ ಇದೊಂದು ಅಡ್ವಾಂಟೇಜ್ ಇರುತ್ತೆ, ಚೆನ್ನಾಗಿ ಹಿಂಪಾಗಿ ಕೇಳಿಸ್ತಾ ಇರುತ್ತೆ ಅಕ್ಕಿ ಸೌಂಡ್ಗಳು. ಇನ್ನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಆಚೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡೆ. ಫಸ್ಟು ತಿಂಡಿ ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಆಚೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಕತ್ಲೆಯಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಫಸ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆಚೆ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ರಂಗೋಲಿ ಕೂಡ ಹಾಕ್ಕೋತಾ ಇದ್ದೀನಿ. ರೆಡಿ ಮಾಡಿಕೊಂಡೆ. ಸ್ಕೂಲಿಗೆ ಹೋಗಬೇಕಾಗಿತ್ತು, ಅದಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗೋಣ ಅಂತ ಪೂಜೆ ಮಾಡಿಕೊಂಡೆ. ಫ್ರೈಡೇ ಆಗಿರೋದ್ರಿಂದ ಬೆಳಿಗ್ಗೆನೇ ಪೂಜೆ ಮಾಡಿ ಹೋಗೋಣ ಅಂತ ಪೂಜೆ ಮಾಡಿಬಿಟ್ಟು ಇವಾಗ ಕೆಲ್ಸಕ್ಕೆ ಹೊರಟೆ. ಇನ್ನು ಇವತ್ತು ನನ್ನ ಮೈದನ ಡ್ರಾಪ್ ಮಾಡ್ತಾಯಿದ್ರು ಕೆಲಸಕ್ಕೆ, ಅದಕ್ಕೆ ಇವತ್ತು ಅವ್ರ ಜೊತೆ ಹೊರಟೆ. ನಮ್ಮ ಹಸ್ಬೆಂಡ್ ಇಲ್ಲ ನನ್ನ ಮೈದನ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಡ್ರಾಪ್ ಮಾಡ್ತಾರೆ, ನಮ್ಮ ನಾದಿನಿ ಬಂದು ಪಿಕಪ್ ಮಾಡ್ಕೋತಾಳೆ. ಈ ಥರ ಇರುತ್ತೆ. ಇನ್ನು ಈ ಕಡೆ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಫಸ್ಟ್ ಡೇ ಆಫ್ ಸ್ಕೂಲ್ಗೆ ರೆಡಿ ಮಾಡ್ಕೊಳ್ಬೇಕಲ್ವ, ಸೆಲ್ಫಿ ಬೋರ್ಡ್ ಎಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಇನ್ನೊಂದು ಮಾಮ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಮಕ್ಕಳಿಗೆ ಕೆಲಸ ಇರುತ್ತೆ ಅಲ್ವ ಗೊತ್ತಿಲ್ಲ, ಆದರೆ ನಾವು ಟೀಚರ್ಸಿಗೆ ತುಂಬ ಕೆಲಸ ಇರುತ್ತೆ. ಫಸ್ಟ್ ಡೇ ಅವ್ರನ್ನೆಲ್ಲ ವೆಲ್ಕಮ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗೆಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದು. ಇನ್ನು ಒಂದೇ ದಿನ ಇತ್ತು, ಇನ್ನು ಫೈನಲ್ ಟಚ್ ಏನೇನು ಮಾಡಬೇಕು ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಕೂಡ ಮನೆಗೆ ಬಂದೆ. ಇನ್ನು ಇವತ್ತು ನಮ್ಮ ನಾದಿನಿ ಇರಲಿಲ್ಲ, ಅವಳಿದ್ದಾಗ ಬಂದು ಕರ್ಕೊಂಡು ಹೋಗ್ತಾಳೆ. ಅವಳಿಲ್ದೆ ಹೋದಾಗ ನಾನೇ ನಡ್ಕೊಂಡು ಇಲ್ಲ ಆಟೋಲಿ ಬಂದುಬಿಡ್ತೀನಿ. ಇನ್ನು ನಾನು ಇವಾಗ ಮನೆ ಕಡೆ ಬಂದೆ. ಮಕ್ಕಳನ್ನ ಫಸ್ಟ್ ಡೇ ಕರ್ಕೊಳಕ್ಕೆ ಏನೋ ಒಂಥರ ಖುಷಿ, ಅದು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬಂದಮೇಲೆ ಒಂಥರ ಇರುತ್ತೆ, ನಮ್ಮ ರೋಟೀನು ಮಕ್ಕಳು ಬರೋದಕ್ಕಿಂತ ಮುಂಚೆನೇ ಒಂಥರ ಇರುತ್ತೆ. ಇನ್ನು ಇದು ಸ್ವಲ್ಪ ಫಸ್ಟ್ ಡೇ ಆಫ್ ಸ್ಕೂಲ್ಗೆ ಫಸ್ಟ್ ಹ್ಯಾಂಡ್ ಪ್ರಿಂಟ್ ಮಾಡಿಸೋಣ ಅಂತ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು. ಅವ್ರಿಗೂ ನೆನಪಿರ್ಬೇಕಲ್ವ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಇನ್ನು ರೆಡಿ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ನನಗೆ ಪ್ಯಾಂಟ್ಸ್ ಎಲ್ಲ ಬೇಕಾಗಿತ್ತು. ಸ್ಕೂಲ್ಗೆ ಹಾಕ್ಕೊಂಡು ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರ ಜೊತೆ ಹೊರಟೆ. ಇನ್ನು ನಾನು ಹೋದ್ಮೇಲೆ ನಮ್ಮ ನಾದಿನಿನೂ ಮೈದಾ ಬಂದರು. ಹೋಗ್ಬಿಟ್ಟು ಇವಾಗ ಪ್ಯಾಂಟ್ಸ್ಗಳೆಲ್ಲ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳ್ಬೇಕು ಅಂತ. ಹಾಗೆ ಸ್ವಲ್ಪ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೆ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ತೊಗೋಬೇಕಂತ, ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಯಜಮಾನ್ರು ಕೂಡ ಮನೆಯಲ್ಲೇ ಇದ್ದರು. ಅದಕ್ಕೋಸ್ಕರ ಸರಿ ಹೋಗೋಣ ಅಂತ ಇವಾಗ ಎಲ್ಲರೂ ಹೋಗಿ ನೋಡ್ತಾ ಇದ್ದೀವಿ. ಇಲ್ಲಿ ಸ್ಟೈಲ್ ಯೂನಿಯನ್ಗೆ ಬಂದಿದ್ದು, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗಿ ನೆನ್ನೆಲ್ಲ ಶಾಪಿಂಗ್ ಎಲ್ಲ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದೋ ಮನೆಗೆ. ಒಂದು ಬಟ್ಟೆ ತರೋಕ್ಕೋದ್ರೆ ಅಲ್ಲಿ ಇಲ್ಲಿ ಅಂತ ಹೋಗಿ ಹೋಗಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಮನೆಗೆ ಸಾಕಾಗಿ ಹೋಗ್ಬಿಡುತ್ತೆ. ಅದು ಸ್ಕೂಲಿಂದ ಮುಗಿಸ್ಕೊಂಡು ಹಂಗೆ ಹೋಗಿದ್ನಲ್ವ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬೇಗ ಬಂದು ಆದ್ರೂ ಒಂದೆರಡು ಅಂಗಡಿ ನೋಡ್ಬಿಟ್ಟು ಇಷ್ಟ ಆಗಿಲ್ಲ ಅಂತ ಸ್ಟೈಲ್ ಯೂನಿಯನ್ಗೆ ಹೋದೋ. ಅಲ್ಲಿ ನಮಗೆ ಬೇಕಾಗಿದ್ದ ಕಲೆಕ್ಷನ್ಸ್ ಎಲ್ಲ ಸಿಕ್ತು. ಇನ್ನು ಅಲ್ಲೆಲ್ಲ ತೊಗೊಂಡು ಬಂದು. ಇನ್ನು ಪಿಂಕ್ ಕಲರ್ ಟಾಪು ಮತ್ತು ಈ ಟಾಪು ತುಂಬ ಚೆನ್ನಾಗಿತ್ತು, ಅದಕ್ಕೆ ಇದೆರಡು ಟಾಪ್ ತೊಗೊಂಡೆ. ಏನೋ ತೊಗೊಳಕ್ಕೆ ಹೋಗಿ ಏನೇನೋ ತೊಗೊಂಡು ಬರ್ತೀವಲ್ವ ಅಷ್ಟೇ. ಇನ್ನು ಅದೆರಡು ತೊಗೊಂಡು, ಇದು ನಮ್ಮ ಯಜಮಾನ್ರು ತೊಗೊಂಡ್ರು, ಅವ್ರಿಗೆ ಬೇಕು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಸ್ಟ್ರೆಚಬಲ್ ಆಗಿದೆ, ಚೆನ್ನಾಗಿದೆ. ಇನ್ನು ನಾನು ಪ್ಯಾಂಟ್ಸ್ ಬೇಕಂದಿದ್ನಲ್ಲ, ಇದೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸು. ಸೊ ಎಲ್ಲ ಡ್ರೆಸ್ ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ತೊಗೊಂಡೆ. ಎಲ್ಲ ಡ್ರೆಸ್ ಮೇಲೆ ಹಾಕ್ಬೋದಲ್ವಾ, ಅದಕ್ಕೋಸ್ಕರ ಇದೆರಡು ಪ್ಯಾಂಟ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ ಪ್ಯಾಂಟ್ಸು ಕೂಡ, ಕಾಟನಲ್ಲಿ ತೊಗೊಂಡಿದ್ದೀನಿ. ಇನ್ನು ಮನೆ ಹತ್ರ ಹಾಕ್ಕೊಳಕ್ಕೆ ಸ್ವಲ್ಪ ಲೂಸಾಗಿರಲಿ ಅಂತ ಇದೊಂದು ತೊಗೊಂಡೆ ನಮ್ಮ ಅತ್ತೆಗೆ, ಇನ್ನೊಂದು ನನಗೆ ಮತ್ತು ನಮ್ಮ ನಾದಿನಿಗೆ ಇನ್ನೂ ಒಂದೊಂದು ತೊಗೊಂಡು. ಇನ್ನು ಇದು ನನಗೆ ತೊಗೊಂಡೆ, ಅದು ನಮ್ಮ ಅತ್ತೆಗೆ, ಇದು ನನಗೆ, ಮತ್ತು ಇನ್ನೊಂದು ನಮ್ಮ ನಾದಿನಿಗೆ. ಇನ್ನು ಅಲ್ಲೇ ನಿಂತ್ಕೊಂಡಿದ್ದೆ, ನಮ್ಮ ನಾದಿನಿ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಿ ನಿಂತ್ಕೊಂಡಿದ್ದೆ, ಆವಾಗ ಇದೆಲ್ಲ ಹಾಕ್ಕೊಂಡು ಕೂತಿದ್ರು ಒಂದು ಅಂಕಲು. ಸೊ ಅಲ್ಲಿ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಸ್ಕೊಂಡೆ. ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಏನು ಈಸಿ ಆಗುತ್ತೋ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ಅದನ್ನು ಈಸ್ಕೊಂಡ್ರೆ ಈಸಿಯಾಗಿ ಆಗೋಗ್ಬಿಡುತ್ತಲ್ಲ ರಂಗೋಲಿ ಬಿಡೋದು, ಅದಕ್ಕೆ ತೊಗೊಂಡೆ. ನನಗೆ ಯೂಶ್ವಲಿ ರಂಗೋಲಿ ಬಿಟ್ಟು ಕಲರ್ ಹಾಕೋಕ್ಕೆ ಇಷ್ಟ, ಆದರೆ ಟೈಮ್ ಸಾಕಾಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ರಂಗೋಲಿ ಆದರೆ ಹಾಕ್ಲೇಬೇಕಲ್ಲ ಮನೆ ಮುಂದೆ, ಇದು ಯಾವಾಗಾದರೂ ಒಂದೊಂದು ಸತಿ ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದ್ದಾವೆಲ್ಲ, ಆಲ್ರೆಡಿ ಹಾಕ್ಕೊಂಡು ನೋಡಿಬಿಟ್ಟೆ, ತುಂಬ ಚೆನ್ನಾಗಿತ್ತು. ಇನ್ನು ಇದು ಈವ್ನಿಂಗು.
ಸ್ವಲ್ಪ ಮೊಟ್ಟೆ ಎಲ್ಲ ಬಾಯ್ಲ್ ಮಾಡೋಕ್ಕಿಟ್ಟು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಪಲಾವ್ ಮಾಡಿದೆ, ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಪಲಾವ್ ಮಾಡಿ. ಸೊ ಅದಕ್ಕೋಸ್ಕರ ಇವಾಗ ಪಲಾವ್ ಎಲ್ಲ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಮತ್ತು ಪಲಾವ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ತಿನ್ನೋದಕ್ಕಿಂತ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದರೆ ಮೊಟ್ಟೆನ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡ್ಕೊತೀನಿ. ಒಂದೊಂದು ಸತಿ ಪ್ಲೇನೇ ತಿಂತೀವಿ. ಇನ್ನು ತಿಂದಾದಮೇಲೆ ಸ್ವಲ್ಪ ಸ್ವೀಟ್ ತಿನ್ಬೇಕು ಅನಿಸ್ತಾ ಇತ್ತು ಅಂತ ನಮ್ಮ ನಾದಿನಿ ಕೊಕೊನೆಟ್ ಪುಡ್ಡಿಂಗ್ ಆರ್ಡರ್ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಪುಡ್ಡಿಂಗ್ ಮಾತ್ರ. ನನ್ನ ಮೈದನ ವೀಡಿಯೋ ಮಾಡ್ತಾಯಿದ್ದೀನಿ, ಮಾಡಬೇಡ ಅಂತಿದ್ದಾರೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಪುಡ್ಡಿಂಗು. ಚೆನ್ನಾಗಿದೆ. ತಂದಿರೋರಿಗೆ ತುಂಬಾ ದೇವರು ಚೆನ್ನಾಗಿ ಹೇಳು. ತುಂಬಾ ತರ್ಸ್ಕೊಂತೀನಿ. ಕೊಕೊನಟ್ ಪುಡ್ಡಿಂಗ್ ಇದು ತುಂಬಾ ಚೆನ್ನಾಗಿರುತ್ತೆ. ಕೊಕೊನಟ್ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ತರಿಸ್ಕೊಂಡು ಯಾವಾಗೂ ಐಸ್ ಕ್ರೀಮ್ ತರಿಸ್ಕೊತಾ ಇರ್ತೀವಿ ಮೈಡಿ ಬಿಸಿ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ದಿನ ಬ್ರೇಕ್ ಕೊಡೋಣ ಅಂತ ಇದಕ್ಕೆ ಶಿಫ್ಟ್ ಆಗಿದ್ದೀವಿ. ಇದೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದು ಸಂಡೇ ವ್ಲಾಗು. ಸಂಡೇ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಅದೇ ಸ್ವಲ್ಪ ಈಸಿ ಅಲ್ವಾ. ಸೊ ಅವಾಗ ಉಪ್ಪಿಟ್ಟು ಮಾಡ್ಕೋತೀನಿ. ಬರೀ ಸಂಡೇಸ್ ಅಷ್ಟೇ ಉಪ್ಪಿಟ್ಟು ಮಾಡೋದು ನಾನು. ಬೇರೆ ಟೈಮಲ್ಲಿ ಕೆಲ್ಸಕ್ಕೆ ಹೋಗಿರ್ತೀವಿ ಎಲ್ಲರೂ, ಯಾರೂ ಇರಲ್ಲ. ಬಿಸಿ ಬಿಸಿ ತಿನ್ನಬೇಕು ಇದನ್ನು ತಿಂದರೆ. ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಉಡಿಯಾಗಿ ಮಾಡಬೇಕು. ನಮ್ಮ ಮನೇಲಿ ಸ್ವಲ್ಪ ಮೆತ್ತಗಿದ್ರೆ ನೀರಾಗಿದ್ದರೆ ತಿನ್ನಲ್ಲ, ಉಡಿಯಾಗಿದ್ದರೆ ತಿಂತಾರೆ. ಅದಕ್ಕೋಸ್ಕರ ಇವತ್ತು ಉಡಿಯಾಗಿ ಮಾಡೋಣ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ವೆಜ್ಜಸ್ ಎಲ್ಲ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನಾನು ಉಪ್ಪಿಟ್ಟು ಮಾಡಿದ್ರೆ ಕೇಸರಿಬಾತ್ ಮಾಡ್ತೀನಿ. ಕೇಸರಿಬಾತು ಕೂಡ ಮಾಡಿಕೊಂಡೆ. ಸೊ ಉಪ್ಪಿಟ್ಟಿಗೆ ಕೇಸರಿಬಾತ್ ಇದ್ರೇ ಚೆಂದ ಅಲ್ವಾ. ನಾನಂತೂ ಕೇಸರಿಬಾತ್ ಖಾಲಿ ಆಗೋವರೆಗೂ ಮಾತ್ರನೇ ಉಪ್ಪಿಟ್ಟು ತಿನ್ನೋದು. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನಗೂ ತುಂಬ ದಿವಸದಿಂದ ಕೇಸರಿಬಾತ್ ತಿನ್ನಬೇಕು ಅನಿಸ್ತಿತ್ತು. ಅದಕ್ಕೋಸ್ಕರ ಕೇಸರಿಬಾತ್ ಮಾಡಿದೆ. ಇನ್ನು ಚಿಕನ್ನು ಕೂಡ ತರಿಸಿದ್ದು. ಸೊ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಅಲ್ವಾ. ಸೊ ಅದಕ್ಕೋಸ್ಕರ ಚಿಕನ್ ತರಿಸಿದ್ದು. ಚಿಕನ್ ಸಾರು ಮತ್ತು ಕಬಾಬ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬ್ನ ಈವ್ನಿಂಗ್ ಮಾಡ್ಕೋತೀನಿ. ಇವಾಗ ಚಿಕನ್ ಸಾರು ಮತ್ತು ಆ ಚಿಕನ್ನೇ ತೆಗೆದ್ಬಿಟ್ಟು ನಾನು ಫ್ರೈ ಮಾಡ್ತೀನಿ. ಇದೆರಡು ತಿನ್ಕೊಳ್ಳೋಣ ಮಧ್ಯಾಹ್ನಕ್ಕೆ. ನೈಟಿಗೆ ಸಾರು ಮತ್ತು ಕಬಾಬು ಇದೆರಡು ಇರುತ್ತೆ ಅಂತ ಇವಾಗ ಮಧ್ಯಾಹ್ನ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಇವಾಗ ಚಿಕನ್ ಸಾರು ಮತ್ತು ಅದ್ರದ್ದು ಪಲ್ಯ ಇನ್ನು ಕಲಸಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಆಲ್ರೆಡಿ. ಕಬಾಬ್ಗೆ ಏನಂದರೆ ಅವಾಗ ಕಲಿಸ್ಬಿಟ್ಟು ಅವಾಗ ಮಾಡಬಾರ್ದು, ಆವಾಗ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಮಧ್ಯಾಹ್ನ ತರ್ತೀವಲ್ವ ಚಿಕನ್ನು, ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಬಿಟ್ಟು ನೈಟ್ ಅದನ್ನು ಮಾಡ್ಕೋತೀನಿ. ನೈಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಇವಾಗೇ ಕಲಸಿಟ್ಬಿಟ್ಟು ಇವಾಗೇ ಮಾಡಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಮತ್ತು ಅದು ಕಬಾಬ್ಗೆ ಚಿಕನ್ಗೆ ಇಳ್ಕೊಂಡಿರಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೋದಂದರೆ ನೈಟ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇನ್ನು ಚಿಕನ್ ಸಾರು ರೆಸಿಪಿ ಎಲ್ಲ ತುಂಬ ಸತಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ. ಸೊ ಅದಕ್ಕೆ ಏನೋ ರೆಸಿಪಿನ ಅಷ್ಟು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಹಾಗೆ ಮಾಡ್ಕೋತಾ ಇದ್ದೀನಿ. ಇನ್ನು ತೆಂಗಿನಕಾಯಿ ಇರಲಿಲ್ಲ ಅಂತ ನನ್ನ ಮೈದ್ನ ಹೋಗಿ ತೆಂಗಿನಕಾಯಿನೂ ಕೂಡ ತೊಗೊಂಡು ಬಂದರು. ಈ ತೆಂಗಿನಕಾಯಿ ಹೊಡೆದ್ರೆ ಏನಂದರೆ ಅದರಲ್ಲಿ ನೀರು ಬರುತ್ತಲ್ವ, ಅದನ್ನು ಕುಡಿಬೇಕು, ಆವಾಗ ಚೆಂದ. ಈ ವೇಸ್ಟ್ ಮಾಡಬಾರ್ದಲ್ವ ಎಳ್ನೀರು ಚೆನ್ನಾಗಿರುತ್ತೆ ಅಂತ ಅದನ್ನು ನಾನೇ ಕುಡ್ಕೊಂಡ್ಬಿಡ್ತೀನಿ ಎಳ್ನೀರನ್ನ. ಈ ಸಂಡೇ ಹೇಗೆ ಹೋಗುತ್ತಂತಲೇ ಗೊತ್ತಾಗಲ್ಲ. ಎದ್ದೇಳೋದೇ ಲೇಟಾಗಿಬಿಡುತ್ತೆ. ಎದ್ದು ತಿಂಡಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಮತ್ತು ಚಿಕನ್ ತಂದು ಅದನ್ನು ಅಡುಗೆ ಮಾಡೋಕ್ಕೆ ಮತ್ತೆ ಒಂದು 4 ಗಂಟೆ 5 ಗಂಟೆ ಆಗೋಗ್ಬಿಡುತ್ತೆ. ಹೇಗೆ ಸಂಡೇ ಹೋಗುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ ಕೆಲ್ಸಕ್ಕೆ ಹೋದ್ಮೇಲೆ. ಮೊದಲೆಲ್ಲ ಎಷ್ಟೊಂದು ಟೈಮ್ ಸಿಗ್ತಾಯಿತ್ತು, ಇವಾಗ ಬ್ಯುಸಿ ಆಗಿದ್ದೀವಿ. ಸೊ ಎಲ್ಲರೂ ಮನೇಲಿ ಬ್ಯುಸಿಯಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲರೂ ಬ್ಯುಸಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿ ದುಡಿಬೇಕು, ಆವಾಗೇ ಮನೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗೆ ಸಂಡೇ ಕಣ್ಣು ಬಿಡೋಷ್ಟ್ರಲ್ಲಿ ಹೋಗ್ಬಿಡುತ್ತೆ. ನಿಮಗೂ ಎಲ್ಲ ಹಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸಂಡೇ ಸ್ವಲ್ಪ ಬೇಗ ಎದ್ದರೆ ಟೈಮ್ ಇರುತ್ತೆ, ಆದರೆ ನಾವು ಬೇಗ ಎದ್ದೇಳಲ್ವಲ್ಲ. ಸಿಕ್ಕಿರೋದೇ ಒಂದು ಸಂಡೇ ಅಂತ ಚೆನ್ನಾಗಿ ಮಲ್ಕೊಂಡು ಒಂದು 10 o'clock ಎದ್ದೇಳೋದು. ಆವಾಗ ಎದ್ದು ತಿಂಡಿ ಮಾಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಇನ್ನು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು, ಅಡುಗೆ ಎಲ್ಲ ಆಗಿತ್ತು, ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ನೋಡಿ ಮನೆ ಯಾವ ಥರದಲ್ಲಿದೆ. ಕಷ್ಟ ಕೊಡ್ತಾನೆ 2 ಅವರ್ ಆಯ್ತು. ನಮ್ಗೆ ಎಷ್ಟು ಕಷ್ಟ. ಚಿಕನ್ ಸಾರು ಊಟ ಮಾಡ್ಬಿಟ್ಟು ಇದನ್ನೆಲ್ಲ ಹಿಡ್ಕೋಬೇಕಂತ ಹಿಂಗೆ ಒದ್ದಕ್ಕೆ, ಅವಾಗೆ ಚೆನ್ನಾಗಿ ಬರೋದು. ಅಯ್ಯೋ ಕಾಲ ಬಂತಪ್ಪ, ಏನ್ ಕಾಲ ಬಂತಪ್ಪ. ನಾಳೆ ನಾನು ಸೀರೆ ಉಟ್ಕೊಳ್ಳೋದಕ್ಕೆ ನನ್ನ ನಾದ್ನಿ ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಸೀರೆ ರೆಡಿ ಮಾಡ್ತಾ ಇದ್ದಾರೆ. ನೋಡ್ರಿ 2 ಅವರ್ ಆಯ್ತಪ್ಪ. ಈ ಸೀರೆ ಇನ್ನು 1 ಸರ್ಗ್ ಮಾಡಕ್ಕೆ 2 ಅವರ್.
ಆ ಏನು ಮಾಡೋಣ ಹೇಳಿ. ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ. ಇಲ್ಲಾಂದ್ರೆ ಕಷ್ಟ ಆಯ್ತದೆ. ಅಯ್ಯೋ ನಮ್ಮ ಕಾಲದಲ್ಲಿ ಏನಿಲ್ಲ, ಅಷ್ಟೇ ಇಟ್ಕೋ. ಹೆಂಗ್ ಬೇಕಂಗ್ ಉಟ್ಕೋಬೇಕು. ಇವರಿಗೆ ಇದೊಂದು ಸರಕ್ ಮಾಡಕ್ಕೆ ಒಬ್ರ ಆಳು ನೋಡ್ರಿ. ವಯಸ್ಸಾದ್ಮೇಲೆ ಇದೇ ಕೆಲಸ, ನಮ್ಗಳಿಗೆ ಇದೇ ಕೆಲಸ ನೋಡ್ರಿ. ವಯಸ್ಸಾದ್ಮೇಲೆ ಏನು ಕೆಲಸ ಇಲ್ಲ. ಬಂದ್ ಮಕ್ಳು ಕರೆದ್ರ ಅದ್ ಹಿಡ್ಕೋ, ಇದು ಹಿಡ್ಕೋ, ಅದನ್ನು ಹಿಡ್ಕೋ, ಅದೇ ಕೆಲಸ ನಮ್ದು. ಏನ್ ಮಾಡ್ಬೇಕು ಹೇಳ್ರಿ. ನೋಡು, ಐರನ್ ಬಾಕ್ಸ್ ಹಿಡ್ಕೊಂಡು ಕೂತ್ಕೋಬೇಕಂತ. ಇನ್ನು ಮಂಡೇ ನಾನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ, ಅದು ಫಸ್ಟ್ ಡೇ ಆಫ್ ಸ್ಕೂಲು. ಸೊ ಅದಕ್ಕೋಸ್ಕರ ಸೀರೆ ಉಟ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಅಂತ ನಮ್ಮ ನಾದಿನಿ ಎಲ್ಲನೂ ನೀಟಾಗಿ ಎಲ್ಲ ಐರನ್ ಮಾಡಿ ಫ್ರಿಲ್ಸ್ ಎಲ್ಲ ಮಾಡಿ ಇಡ್ತಾಯಿದ್ಲು. ಸ್ವಲ್ಪ ಬೆಳಿಗ್ಗೆ ಈಸಿ ಆಗುತ್ತೆ. ನಾನು 7 o'clockಗೆ ಸೀರೆ ಎಲ್ಲ ಉಟ್ಕೋಬೇಕು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಆದರೆ ಲೇಟ್ ಆಗುತ್ತೆ, ಟೈಮ್ ಸಿಗಲ್ಲ, ನೀಟಾಗಿ ಉಡ್ಸೋಕ್ಕಾಗಲ್ಲ ಅಂತ ಇವಾಗೇನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇನ್ನು ಎಲ್ಲ ಊಟ ಎಲ್ಲ ಆಗಿತ್ತಲ್ವ, ಹಾಗೆ ಟೀ ಕುಡಿದ್ಬಿಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಇನ್ನೂ ಮನೆ ಕೆಲಸ ಏನೂ ಆಗಿಲ್ಲ, ಪಾತ್ರೆಗಳೆಲ್ಲ ಅಲ್ಲೇ ಇದ್ದಾವೆ. ಸೊ ಕಿಚನ್ ಒಂದು ಯಾವ ಥರ ಆಗೋಗ್ಬಿಟ್ಟಿದೆ. ಹಾಗೇ ಟೀ ಬೇಯ್ತಾ ಇರಬೇಕಾದ್ರೆ ಏನೇನಿತ್ತು ಎಲ್ಲ ಮಿಕ್ಕಿತ್ತಲ್ವ, ಅನ್ನ ಸಾರು ಪಲ್ಯ ಎಲ್ಲ ಇವಾಗ ಎಲ್ಲನೂ ಒಂದೊಂದಕ್ಕೆ ಬೌಲಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಎಲ್ಲನೂ ಪಾತ್ರೆ ತೊಳ್ಕೊಬಿಡ್ತೀನಿ. ನನಗೆ ಫಸ್ಟು ಕಿಚನ್ ಕ್ಲೀನ್ ಆಗಿಬಿಡ್ಬೇಕು, ಫಸ್ಟು ಪಾತ್ರೆ ತೊಳ್ಕೊಬೇಕು. ಇನ್ನು ಅದೆಲ್ಲ ಮಾಡಿ ಮುಗಿಸ್ದೆ. ಇದು ನೆಕ್ಸ್ಟ್ ಡೇ 5 o'clockಗೆಲ್ಲ ಎದ್ದಿದ್ದೆ. ನಾನು ವೀಡಿಯೋ ಅಷ್ಟೊತ್ತಿಗೆ 5:15 ಆಗೋಯಿತು. ಇನ್ನು ಆಚೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಪಕ್ಷಿಗಳೆಲ್ಲ ಹಾರಾಡ್ತಿರ್ತವೆ, ಸೌಂಡ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಮ್ಮ ಮನೆ ಹತ್ರ ತುಂಬ ಇಷ್ಟ ನನಗೆ. ಇನ್ನು ಇವತ್ತು ಬೀಟ್ರೋಟ್ ಮಾಡ್ಕೊಳ್ಳೋಣ ಅಂತ ನೈಟೇ ಬೀಟ್ರೋಟು ಎಲ್ಲ ತುರಿದಿಟ್ಟಿದ್ದೆ. ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಬರೀ ಡೋ ಮಾಡಿಟ್ಟು ಹೋದರೆ ಅವರೆಲ್ಲ ಚಪಾತಿ ಹೊತ್ಕೋತಾರೆ. ಸೊ ಪಲ್ಯ ಒಂದೇ ಅಲ್ವಾ, ಈಸಿಯಾಗಿ ಹೋಗ್ಬಿಟ್ಟಿರುತ್ತೆ. ಸಾರು ಏನಿಲ್ಲ, ಬಂದ್ ಮಾಡ್ಕೊಳ್ಳೋಣ ಅಂತ, ಸಾರು ಬಂದ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ. ಪಲ್ಯ ಮಾತ್ರನೇ ಇವಾಗ ಮಾಡಿದೆ. ಆಚೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಕ್ಕಿ ಸೌಂಡ್ಗಳೆಲ್ಲ ಕೇಳಿಸ್ಕೊಂಡು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಮುಗೀತು. ಅಡುಗೆ ಮುಗಿದ್ಮೇಲೆ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮನೆಯೆಲ್ಲ ಗುಡಿಸಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಮನೆಗೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದಿದ್ನಲ್ವ, ಟೈಮ್ ಇತ್ತು ಇವತ್ತು. ಟೈಮ್ ಇದ್ದಾಗ ಮಾತ್ರ ಮಾಡೋಗ್ತೀನಿ, ಟೈಮ್ ಇಲ್ಲಾಂದರೆ ಮಾಡೋಗಲ್ಲ. ಟೈಮ್ ಇತ್ತು ಅಂತ ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನಾನು ಕೂಡ ರೆಡಿ ಆದೆ. ನಿನ್ನೆ ಡ್ರೇಪ್ ಮಾಡಿ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಈಸಿ ಆಯಿತು. ಇನ್ನು ಇವಾಗ ನಾನು ಕೂಡ ಸ್ಕೂಲಿಗೆ ಹೊರಟೆ. ಇವತ್ತು ನಮ್ಮ ಯಜಮಾನ್ರು ಬಿಡ್ತಿದ್ದಾರೆ. ಇನ್ನು ಇವಾಗ ಹೊರಡ್ತಾ ಇದ್ದೀನಿ. ಸ್ವಲ್ಪ ಫಸ್ಟ್ ಡೇ ಆಫ್ ಸ್ಕೂಲ್ಗೆ ಎಲ್ಲರೂ ಸೀರೆ ಉಟ್ಕೊಬರ್ತಾರಲ್ವ, ಅದಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಸೀರೆ ಹಾಕ್ಕೊಂಡು ಹೊರಟೆ. ಏನೋ ಒಂಥರ ಖುಷಿ. ಮಕ್ಕಳು ಬರ್ತಾರೆ, ಯಾರ್ಯಾರು ಬರ್ತಾರೆ ನೋಡೋಕ್ಕೆ, ಅವ್ರ ಜೊತೆ ಮಾತಾಡಿಕೊಂಡು, ಅವ್ರಿಗೆ ಆಟ ಆಡಿಕೊಂಡು, ಅವ್ರ ಜೊತೆ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ ದಿನ. ಇನ್ನು ಇವಾಗ ನಾನು ಕೂಡ ಸ್ಕೂಲಿಗೆ ರೀಚ್ ಆದೆ. ನೋಡಿ ಈ ಥರ ಮಾಡಿದ್ದು ಡೆಕೋರೇಷನ್ ಎಲ್ಲ. ಇದೆಲ್ಲ ಹೈಸ್ಕೂಲ್ ಟೀಚರ್ಸ್ ಎಲ್ಲ ಮಾಡಿದರು. ನಾವು ನಮ್ಮ ಇದಕ್ಕೆ ಮಾಡ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ. ಮಕ್ಳಿಗೂ ಎಲ್ಲ ಖುಷಿ ಆಯಿತು ಅನಿಸುತ್ತೆ ಇದೆಲ್ಲ ನೋಡಿ. ಅವ್ರಿಗೊಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡ್ತಾ ಇದ್ದರೆ. ಇನ್ನು ಮಕ್ಕಳೆಲ್ಲ ಬಂದರು, ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ಸಾಂಗ್ ಎಲ್ಲ ಹಾಕಿ ಅವ್ರಿಗೆ ಡ್ಯಾನ್ಸ್ ಎಲ್ಲ ಮಾಡ್ತೀವಿ. ನಾವು ಡ್ಯಾನ್ಸ್ ಹೇಳ್ಕೊಟ್ರೆ ಅವರು ಮಾಡ್ತಾರೆ, ಆವಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಡ್ಯಾನ್ಸ್ ಹೇಳ್ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಬೇರೆ ಫೀಲೇ. ಟೀಚರಾಗಿ ಮಕ್ಳ ಜೊತೆ ಇರೋದು ತುಂಬ ಚೆನ್ನಾಗಿರುತ್ತೆ. ನಾವೂ ಕೂಡ ಮಕ್ಕಳಾಗಿ ಹೋಗಿರ್ತೀವಿ. ಆ ಮಕ್ಳ ಜೊತೆ ನಮ್ಮ ತುಂಟಾಟ, ನಮ್ಮ ತರಲೆಗಳು, ಮಕ್ಳ ಜೊತೆ ಮಕ್ಕಳಾಗಿರ್ತೀವಲ್ಲ, ಅದೇ ನಮ್ಮ ರಿಯಾಲಿಟಿ. ನಾವು ನಮ್ಮಲ್ಲಿ ಮಗು ಅನ್ನೋದಿರುತ್ತೆ, ಆದರೆ ಎಲ್ಲರ ಮುಂದೆ ನಾವು ತೋರಿಸ್ಕೊಳಕ್ಕಾಗಲ್ಲ. ತೋರಿಸ್ಕೊಳಕ್ಕಾಗೋದು ಒಂದೇ ಜಾಗ ಅಂದರೆ ಅದು ಮಕ್ಕಳ ಮುಂದೆ ಮಾತ್ರ. ಎಲ್ಲರಲ್ಲೂ ಇದ್ದೇ ಇರುತ್ತೆ, ಯಾರೂ ಇಲ್ಲ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಆ ಮಕ್ಕಳು ಮುಂದೆ ಹೋದರೆ ಆ ಚಿಕ್ಕ ಮಗು, ನಮ್ಮಲ್ಲಿರೋ ಮಗು ಆಚೆ ಬರುತ್ತಷ್ಟೆ.
ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಚಿಕ್ಕ ಮಕ್ಳ ಜೊತೆ ಇರೋದು. ದೊಡ್ಡ ಮಕ್ಳಿಗೆ ಹೇಳ್ಕೊಡೋದೇ ಬೇರೆ, ಚಿಕ್ಕ ಮಕ್ಳಿಗೆ ಹೇಳ್ಕೊಡೋದೇ ಬೇರೆ. ದೊಡ್ಡ ಮಕ್ಳ ಜೊತೆ ಇದ್ದರೆ ನಾವು ದೊಡ್ಡವರಾಗೇ ಇರಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು, ಅವ್ರ ಹತ್ರ ನಾವು ಸ್ಟ್ರಿಕ್ಟಾಗಿರಬೇಕು. ಆದರೆ ಚಿಕ್ಕ ಮಕ್ಳಿಗೆ ಹಾಗಲ್ಲ. ಚಿಕ್ಕ ಮಕ್ಳಿಗೆ ಸ್ಟ್ರಿಕ್ಟಾಗಿರಲೇಬಾರ್ದು. ನಾವು ಅವರಾಗಿ ನಾವಿರಬೇಕು. ಯಾವಾಗ ನಾವು ಅವರಾಗಿರ್ತೀವೋ ಅವಾಗ ನಮಗೆ ತುಂಬ ಚೆನ್ನಾಗಿ ಅಟ್ಯಾಚ್ ಆಗ್ತಾರೆ. ನಾವು ಹೇಳಿದ ಮಾತು ಕೇಳ್ತಾರೆ. ಅವ್ರಿಗೇನಿದ್ರು ಪ್ರೀತಿ ಕೊಡಬೇಕಷ್ಟೇ. ಪ್ರೀತಿ ಮಮಕಾರ ಇದ್ರೇ ನಾವು ಒಂದು ಕಿಂಡರ್ಗಾರ್ಟನ್ ಟೀಚರ್ ಆಗಿರೋಕ್ಕೆ ಸಾಧ್ಯ. ಯಾರಿಗೆ ತಾಳ್ಮೆ ಪೇಷನ್ಸ್ ಇರುತ್ತೋ ಅವ್ರಿಗೇ ಈ ಪ್ರೊಫೆಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮಕ್ಳಿಗೆ ಹೇಳ್ಕೊಡೋದು ಬೇರೆ, ಅವ್ರ ಲೆವೆಲಲ್ಲಿ ಇರಬೇಕು ನಾವು. ಅವರಿಗೆ ನಾವು ಈ ಥರ ಮಕ್ಳ ಥರ ಆಡಿದ್ರೆ ನಮ್ಮನ್ನ ಅವರು ಆಟ ಆಡಿಸ್ಬಿಡ್ತಾರೆ ಅಷ್ಟೇ. ಅದೇ ಚಿಕ್ಕ ಮಕ್ಳ ಜೊತೆ ನಾವು ಆರಾಮಾಗಿರ್ಬೋದು. ಅದಕ್ಕೆ ನನಗೆ ತುಂಬ ಇಷ್ಟ. ಫ್ಯೂಚರಲ್ಲಿ ನೋಡೋಣ ಹೈಯರ್ ಕ್ಲಾಸು. ಆದರೆ ಇವಾಗ ನನಗೆ ಇರೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ಸೊ ತುಂಬ ಖುಷಿ ಪಡ್ತೀನಿ ನಾನು. ಇನ್ನು ಫಸ್ಟ್ ಡೇ ಆಫ್ ಸ್ಕೂಲೆಲ್ಲ ಆಯಿತು, ಮಕ್ಕಳೆಲ್ಲ ಹೋದ್ರು. ಇನ್ನು ನಮ್ಮ ಕೆಲಸ ಶುರು ಮಾಡಿಕೊಂಡು ನಮ್ದೇನು ಇದ್ದಿದ್ದೆ ಕ್ಲಾಸ್ ಡೆಕೋರೇಷನ್ ಮಾಡಬೇಕು, ಎಲ್ಲ ಮಾಡಬೇಕು. ತುಂಬ ಚೆನ್ನಾಗಿ ಇರುತ್ತೆ. ಏನಿಲ್ಲ, ಅವಾಗವಾಗ ಸ್ಟ್ರೆಸ್ ಆಗುತ್ತೆ, ಆವಾಗವಾಗ ಕೆಲಸ ಬರುತ್ತೆ ಅಷ್ಟೇ. ಎಲ್ಲ ಕೆಲಸದಲ್ಲೂ ಅದು ಇದ್ದಿದ್ದೇನೆ. ಈ ಕೆಲಸ ಆ ಕೆಲಸ ಅಂತ ಅಲ್ಲ, ಎಲ್ಲ ಕೆಲಸದಲ್ಲೂ ಎಲ್ಲ ಜವಾಬ್ದಾರಿನ ನಿರ್ವಹಿಸ್ಕೊಂಡು ಹೋಗ್ಬೇಕಷ್ಟೆ. ಈ ಕೆಲಸಕ್ಕೆ ಆ ಜವಾಬ್ದಾರಿ, ಆ ಕೆಲಸಕ್ಕೆ ಆ ಜವಾಬ್ದಾರಿ ಅಷ್ಟೇ. ಎಲ್ಲ ಕೆಲಸನೂ ಒಂದೇ, ಎಲ್ಲ ಒಂದೇ ಅಂತ ತಿಳ್ಕೊಂಡು ನಾವು ಹೇಗೆ ನಿಭಾಯಿಸ್ತೀವೋ ಅದೆಲ್ಲ ನಮ್ಮ ಕೈಯಲ್ಲಿರುತ್ತೆ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಕ್ಲಾಸ್ ರೂಮ್ ಡೆಕೋರೇಷನ್ಗೆ ಏನೇನು ಮಾಡ್ಕೋಬೇಕು, ಟೀಚಿಂಗ್ ಏಡ್ಸು ಮಾಡಬೇಕು ನಾವು. ಸೊ ಇವಾಗ ಸಿಕ್ಕಿರೋ ಟೈಮಲ್ಲಿ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಡ್ಬೇಕು. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಒಂದು ಆಂಟಿ ಬಂದು ಮಾತಾಡಿಸ್ತಾಯಿದ್ರು. ನಂತರ ಇನ್ನೊಂದು ಟೀಚರ್ ಇದ್ದಾರೆ, ಇಬ್ಬರು ಅಕ್ಕ ತಂಗಿದ್ದೀರಾ, ಸುಳ್ಳು ಹೇಳ್ತೀರಾ ಅಂತೆಲ್ಲ ಹೇಳ್ತಿದ್ರು. ನಾನಿಲ್ಲ, ನಾನು ಯಾಕೆ ಸುಳ್ಳು ಹೇಳಲಿ ಅಂತ ಹೇಳ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವಾಗ ಟೀಚಿಂಗ್ ಏಡ್ಸ್ ಮಾಡ್ಕೋತಾ ಇದ್ದೀನಿ. ಕ್ಲಾಸ್ ರೂಮ್ ರೂಲ್ಸು ಮತ್ತು ಮ್ಯಾಜಿಕಲ್ ವರ್ಡ್ಸ್ ಇದೆಲ್ಲ ಹ್ಯಾಂಗ್ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅವರಿಗೆ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಅದಕ್ಕೆ ನಾವು ಎಲ್ಲನೂ ಮಾಡಿ ಹ್ಯಾಂಗ್ ಮಾಡ್ತೀವಿ. ಆವಾಗ ನಮಗೆ ಹೇಳ್ಕೊಡೋಕ್ಕೂ ಕೂಡ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ಎಲ್ಲನೂ ಡೆಕೋರೇಷನ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ನೋಡೋಕ್ಕೆ. ಕ್ಲಾಸ್ ರೂಮ್ ಎಂಟ್ರಾಗಿದ್ದ ತಕ್ಷಣ ಅವ್ರಿಗೆ ಸೊ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಕ್ಲಾಸ್ ರೂಮ್ ಅಟ್ರಾಕ್ಟಿವ್ ಆಗಿದ್ದರೆ ಅವ್ರು ಕ್ಲಾಸ್ ರೂಮಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಚಿಕ್ಕ ಮಕ್ಳದ್ದು ಅದೇ ಮೆಂಟಾಲಿಟಿ. ತುಂಬ ಚೆನ್ನಾಗಿರಬೇಕು ಕ್ಲಾಸ್ ರೂಮ್ ಎಲ್ಲ ಡೆಕೋರೇಟಿವ್ ಆಗಿ, ಅಟ್ರಾಕ್ಟಿವ್ ಆಗಿರಬೇಕು. ಆವಾಗೇ ಅವರು ಕ್ಲಾಸ್ ರೂಮ್ ಒಳಗಡೆ ಬರೋದು. ಅದಕ್ಕೋಸ್ಕರ ನಾವು ತುಂಬ ಪ್ರಯತ್ನ ಪಡ್ತೀವಿ ಕ್ಲಾಸ್ ರೂಮ್ನೆಲ್ಲ ಡೆಕೋರೇಷನ್ ಮಾಡೋಕ್ಕೆ, ಹ್ಯಾಂಗಿಂಗ್ಸ್ ಎಲ್ಲ ಮಾಡೋಕ್ಕೆ. ತುಂಬ ಕೆಲಸ ಇರುತ್ತೆ, ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತೀವಿ ಅಷ್ಟೇ. ಇನ್ನು ಅವತ್ತು ಸ್ವಲ್ಪ ಕೆಲಸ ಆಯಿತು. ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಕೂಡ ವಾಪಸ್ ಬಂದೆ. ಇನ್ನು 10th ಸ್ಟ್ಯಾಂಡರ್ಡ್ ಹುಡುಗಿ ಬಂದಿತ್ತಂದು ಆ ಸ್ವೀಟ್ ಕೊಟ್ಟಿದ್ರು, ಆ ಸ್ವೀಟ್ ತಿಂದ್ಕೊಂಡು ಇವಾಗ ಮನೆಗೆ ವಾಪಸ್ ಬರ್ತಾಯಿದ್ದೀನಿ. ಇವತ್ತು ಆಟೋಲ್ಲಿ ಬರ್ತಾಯಿದ್ದೀನಿ. ಸೀರೆ ಹಾಕ್ಕೊಂಡಿದ್ನಲ್ವ, ನಡ್ಕೊಂಡೆಲ್ಲ ಬರೋಕ್ಕಾಗಲ್ಲ ಅಂತ ಆಟೋಲ್ಲಿ ಬಂದೆ ಮನೆಗೆ. ಇನ್ನು ಮನೆಗೆ ಬಂದರೆ ಮಗು ಬಂದಿತ್ತು, ನಮ್ಮ ಯಜಮಾನ್ರ ಫ್ರೆಂಡ್ ಮಗು. ಅದಂತೂ ನನ್ನ ಕಾಯ್ತಾ ಇತ್ತಂತೆ, ಅತ್ತೆ ಯಾವಾಗ ಬರುತ್ತೆ, ಅತ್ತೆ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಇವಾಗ ಅವನು ಕಾಯ್ತಾ ಇದ್ದೆ ಅಂತ ಇವಾಗ ಹೋಗಿ ಅವನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. ಏನೋ ಅವನಿಗಂತೂ ತುಂಬ ಇಷ್ಟ. ನಾನು, ನಮ್ಮ ಯಜಮಾನ್ರು, ನಮ್ಮ ಮನೇಲಿರೋರೆಲ್ಲ ತುಂಬ ಇಷ್ಟ. ನಮ್ಮ ಯಜಮಾನ್ರಿಗಂತೂ ತುಂಬ ಹಚ್ಕೊಂಬಿಟ್ಟಿದ್ದಾನೆ. ಇನ್ನು ಅವನ ಜೊತೆ ಎಲ್ಲ ಹೋಗಿ ಮಾತಾಡ್ತಿದ್ದೆ. ನಾನು ಬರೋದಕ್ಕಿಂತ ಮುಂಚೆ ಈ ವಿಡಿಯೋಸ್ ಎಲ್ಲ ಮಾಡಿದರು, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಮಗನೇ ಮಗನೇ ನೀನು ಹೈಟ್ ಆಗ್ಬಿಟ್ಟಿದ್ಯಾ, ಹೋಗು. ಎಷ್ಟು ದೊಡ್ಡನಾಗ್ಬಿಟ್ಟಿದ್ಯ. ತಪ್ಕೊಂಡು ಮುತ್ತಾಡ್ತಾಳೆ. ಮಾಡ್ಕೊಡಮ್ಮ ಮಗು ಚಪಾತಿ ಪಾಪ. ಎಸ್, ಎದ್ದೇಳ್ತೀನಿರ. ಏನು ತಿಂತಿದ್ಯಾ, ಏನು ತಿಂತಿದ್ಯಾ? ಚಪ್ಲ. ಎಷ್ಟು ದಿವಸ ಆಯ್ತು ಮಗನೇ ಬಂದು ನೀನು? ಆಯ್ ಹೇಳು. ಆಯ್ ಆಯೇನು? ಆಯ್. ಎಷ್ಟು ದಿವಸ ಆಯಿತು ಬಂದು ನೀನು? ಎಬ್ಬರ್ಸು, ನಿಮ್ಮ ಅಮ್ಮನ ಎಬ್ಬರ್ಸ್ ಬಾ, ಎಬ್ಬರ್ಸ್ ಬಾ. ಎದ್ದೇಳು, ಆಫೀಸ್ಗೆ ಹೋಗು ಅಂತ ಎಬ್ಬರ್ಸ್ ಬಾ. ಎದ್ದೇಳು ಮಮ್ಮ ಅನ್ನು, ಬರು ಮಮ್ಮ ಎದ್ದೇಳು ಅನ್ನು. ಎದ್ದೇಳು, ಆಫೀಸ್ಗೆ ಹೋಗು. ಆಯ್ತು, ಇವಾಗ ಅದಕ್ಕೆ ಕೈಯಲ್ಲಿ ತಿನ್ನು ಫಸ್ಟು.
ಇವಾಗ ಚಪಾತಿ ಕೈಯಲ್ಲಿ ತಿಂಚಿನೋ ಮನೆ ತಿನ್ನು. ಇನ್ನೊಂದು ಚಪಾತಿ ಬೇಕು ಅಂದರೆ ಹಾಕ್ಕೊಡ್ತೀನಿ. ಒಂದೇ ಒಂದು ಸಾಕಾ? ಯಾಕೆ? ನೀರು ತಬ್ಬಲಿ ಬಿಚ್ಕೊಡ್ತೀನಿ ಬೇಡ. ಹಿಡೀಲಿ. ಚಪಾತಿ ತಿನ್ನು, ಹೊಟ್ಟೆ ತುಂಬ. ನೀರೇ ಜಾಸ್ತಿ ಕುಡಿದ್ರೆ ಅದೇ ಹೊಟ್ಟೆ ತುಂಬೋಯ್ತದೆ. ಕೂತ್ಕೋ, ಸರಿ ಚಪ್ಪಲ್ ಕೂತ್ಕೊಂಡು ತಿನ್ನು. ಬೈಲಿ ಎಲ್ಲ ಹಾಕಲ್ಲಿ ಒಂದು ಸತಿ ಎತ್ಕೊಳ್ಳೋಣ. ಏನು ಕ್ಲೋಸಾ? ಏನು ಕ್ಲೋಸು? ಗೊತ್ತಾಯಿಲ್ಲ. ಬಂತಾ? ಎಷ್ಟು ತಿಂಗಳು ಆಯ್ತದ ಬಂಗಾರ ಬಂದಿದ್ದು? 10 ತಿಂಗಳಾಯ್ತ ಬಂಗಾರ ಬಂದಿದ್ದು. ಅತ್ತೆ ಐತೆ ನೋಡು. ನೋಡಿ ಹೆಂಗ ಹಾಕಂಡು ಸಫ್ ಹಾಕಂಡು ಹೆಂಗ್ ಮಾಡ್ಕೊಂಡು ನೋಡ್ತಾನೆ ಮಾಡ್ತಾವ ನೋಡು. ಎರಡು ತಾತ. ಗೌಡ ಮಾಮನು ಬರುತ್ತೆ ನೋಡು. ಯಾಕ್ದಾಗ ನಿನಗೆ ಹೇಳ್ತೀನಿ ಅವಾಗ ನೋಡು. ಇದೆಲ್ಲ ಬರೀ ನಿನ್ನ ವಿಡಿಯೋನೇ. ಈಗ ಮಾಡ್ತಾ ಇದ್ದೀನಲ್ಲಪ್ಪ ಇವತ್ತು ನಿಂದು. ಇವತ್ತೆಲ್ಲ ಬೆಳಗ್ಗೆಯಿಂದ ಬಂದಾಗಿಂದ ಮಾಡಿದ್ದೀನಲ್ಲ. ಏನು ತಿಂತಿದ್ಯಾ ಮನೆ? ಇಲ್ಲ. ಏನು ತಿಂತ ಇದೆಯಾ? ಹೌದಾ? ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಮಗನೇ? UKG. ಚೆನ್ನಾಗಿ ಓದಿ ಏನಾಗ್ತೀಯಾ? ಲೀಡರ್ ಆಯ್ತಾನಂತೆ ನನ್ನ ಮಗ. ಅತ್ತೇನೆ ಅದು ಅಂತ ಹೇಳ್ದೆ ನೀನು. ಏನು ತಿಂತ ಇದೀಯಾ? ಕಲಾಕ್ಸ್ ಬೇಕಾ? ಕಲಾಸ ಏನು? ವಿಡಿಯೋ. ಯಾ ಮತ್ತೇನು ಮಾಡೋದು? ನೀನು ಅದನ್ನು ಕೇಳಿದೆ, ಜಾಮೂನ್ ಕೇಳಿದೆ. ಇನ್ನು ಜಾಮೂನ್ ಅಕ್ಕ ಕೆಲಸ ಮಾಡ್ತೈತೆ. ಕೆಲಸ ಮಾಡಿ ಮುಗಿಬೇಕು ಜಾಮೂನ್ ಮಾಡೋಕ್ಕೆ. ಮಾಡ್ತೈತೆ ಜಾಮೂನ್ ಏನಕ್ಕೆ? ನನಗೆ. ನಿನಗಾ? ನೀನು ಕೇಳ್ದ ತಿನ್ಬೇಕಾ ನೀನು? ಅದಕ್ಕೆ ಇವಾಗ ಜಾಮೂನ್ ಮಾಡ್ಕೊಡ್ಬೇಕಾ? ಮಾಡ್ಕೊಡಲ್ಲ. ಮಾಡಲ್ಲ. ಇಲ್ಲೇ ಇರ್ತೀಯಾ? ಮಾಡ್ತೀಯಾ? ಇಲ್ಲೇ ಇರಬೇಕು. ನಾಳೆಗೂ ಇರಬೇಕು. ನಾಳೆ ಮಾಡ್ಕೊಡೋದು ಸರಿನಾ? ಇರ್ತೀಯಾ? ಓಕೆ. ಜಾಮೂನ್ ಪ್ರಿಪೇರ್ ಮಾಡ್ತಿದ್ದಾರೆ ಮಗುಗೋಸ್ಕರ. ಇಲ್ಲಿ ನೀರು ಕುದೀತಾ ಇದೆ, ಸಕ್ಕರೆ ನೀರು. ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ.
ಹೇಳು, ಏನಾದರೂ ಹೇಳ್ತೀಯಾ? ಸ್ಕೂಲ್ ಮುಗಿಸ್ಕೊಂಬಂದ? ಹಾಂ, ಸ್ಕೂಲ್ ಮುಗಿಸ್ಕೊಂಬಂದ? ಇಸ್ಕೊಂಬಂದೆ. ನಾನು ಹೋಗಿದ್ದೀನಿ ಏ ಲತಾ, ಡೆಮೋ ಕ್ಲಾಸ್. ಇದು ಹಾಕ್ಬೇಡ. ಅದು ತಲೆ ನೋವು ಬಂದ್ಬಿಡುತ್ತೆ. ಓಕೆ, ಬಾಯ್ ಬಾಯ್. ಬೆಳಗ್ಗೆಯಿಂದ ಏನೇನ್ ಮಾಡ್ದೆ ಮಗ್ನೆ? ಬೆಳಗ್ಗೆ ಏನೇ ನೋಡು ಹೇಳ್ಬೇಕು. ಬೆಳಗ್ಗೆಯಿಂದ ಮನೆಗ್ ಬಂದಲ್ಲ, ಏನೇನ್ ಮಾಡ್ದಪ್ಪ? ಏನ್ ತಿಂದೆ? ಅನ್ನ ಮತ್ತೆ ಚಿಕನ್ ಸಾರು. ಚಿಕನ್ ಸಾರು. ಅನ್ನನ ಚಪಾತಿನ? ಅನ್ನನ ಚಪಾತಿನ? ಚಪಾತಿ. ಚಪಾತಿನ? ಚೆನ್ನಾಗಿತ್ತ ಇವತ್ತು ದಿನ? ಆಮೇಲೆ ಏನ್ ತಿಂದೆ? ಅಷ್ಟೆಲ್ಲ. ಆಮೇಲೆ ಜಾಮೂನು. ಜಾಮೂನು ಯಾರು ಕರ್ಕೊಂಬಂದಿದ್ ನಿನ್ನ ಮನೆಗೆ? ಮನೆಗೆ ಯಾರು ಕರ್ಕೊಂಬಂದಿದ್ ನಿನ್ನ? ಗೌರಮ್ಮ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಇಷ್ಟೊತ್ತು? ಅತ್ತೆಗೆ. ಹೌದಾ? ಯಾರು ನಿಮ್ಮತ್ತೆ? ನೀವು. ನಾನಾ? ಓಕೆ ಬಾಯ್. ಇನ್ನೊಂದ್ಸತಿ ಬಾ ಮನೆಗೆ, ಇನ್ನೊಂದ್ಸತಿ ಬಾ. ಓಕೆ, ಯಾವಾಗ ಬರ್ತೀಯಾ? ಬೆಳಗ್ಗೆ. ಬೆಳಗ್ಗೆನೇ ಬರ್ತೀಯಾ? ಮತ್ತೆ ಯಾಕೆ ಹೋಗ್ತೀಯ? ಇಲ್ಲೇ ಮಲ್ಕೊಂಬಿಡು. ಸಂಡೆ ಹಂಗೆ ಮಾಡಬಾರ್ದು, ಇಲ್ಲೇ ಮಲ್ಕೊಂಬಿಡು. ಸಂಡೇ ಬರ್ತೀನಿ. ಸಂಡೆ ಬರ್ತೀಯಾ? ಓಕೆ ಬಾಯ್. ಸಂಡೇ ಇಲ್ಲ ಸ್ಯಾಟರ್ಡೆ. ಟಾಟಾ ಮಾಡು. ಟಾಟಾ. ಬಾಯ್ ಹೇಳು. ಬಾಯ್ ಹೇಳು ಅತ್ತೆಗೆ. ಬಾಯ್ ಅಜ್ಜಿಗೆ ಬಾಯ್ ಹೇಳು. ಬಾಯ್. ಎಲ್ಲರಿಗೂ ಬಾಯ್. ಎಲ್ಲಾರ್ಗು ಬಾಯ್. ನಮ್ಮ ಅತ್ತೆ ಜಾಮೂನ್ ಮಾಡ್ಕೊಟ್ಟು ಜಾಮೂನ್ ತಿಂದ್ಬಿಟ್ಟು ನಾವು ಮನೆಗೆ ಹೋಗ್ತಿದ್ದೀವಿ. ಬಾಯ್. ಯಾವಾಗ ಬರ್ತೀಯಾ? ನೆಕ್ಸ್ಟ್ ಸಂಡೇ ಬರ್ತೀವಿ. ನೆಕ್ಸ್ಟ್ ಸಂಡೇ ಬರ್ತೀಯಾ? ಯಾ ಅತ್ತೆ? ಗೌಡ ಮಾಮ ಮಗನೇ ಬಂದಿದ್ದೀನಿ. ಹೌದಾ? ಇಷ್ಟನಾ ನಿಂಗೆ ಗೌಡ ಮಾಮ ಅಂದರೆ? ಅತ್ತೆ ಅಂದರೆ ಅತ್ತೆ ಅಂದ್ರೆ ಇಷ್ಟ. ಅಷ್ಟು ಇಷ್ಟನಾ? ಅಯ್ಯೋ ಆನಂದ್ ಮಗ ಬೆಳಗ್ಗೆಯಿಂದ ನಾನ್ ಅತ್ತೆ ಬರೋ ತನಕ ಹೋಗಲ್ಲ. ಅವನು ಏನಂತ 2 ಸತಿ ಫೋನ್ ಮಾಡಿದ್ನ, ಇವನ್ ಬರ್ತಾನೆ ಕಳ್ಸ್ಕೊಡು ಅಂತ. ಇವನು ನಾನು ಹೋಗಲ್ಲ, ಅತ್ತೆ ಬರೋ ತನಕ ನಾನು ಹೋಗಲ್ಲ. ಸೊ ಅವರಿಬ್ರಿಗೂ ನಾನಂದರೆ ಇಷ್ಟ. ನಾನು ಕೆಲಸದಿಂದ ಬರೋದು ಲೇಟ್ ಅಲ್ವಾ, ಅದಕ್ಕೋಸ್ಕರ ನನಗೋಸ್ಕರ ಕಾಯ್ತಾ ಇದ್ದ ಅಂತ ಹೇಳ್ತಾ ಇದ್ರು. ಇನ್ನು ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.